ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಿದೆ. ಫಸ್ಟ್ ಎರಡು ಏನು ಅನ್ನೋದನ್ನ ಹೇಳ್ತೀನಿ. ಮೊದಲನೇದು, ಏನು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆಯೋ ಈ ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ ಅನ್ನೋದು ಮತ್ತೊಂದು ಸತಿ ಸಾಬೀತಾಗಿದೆ ಈ ವಿಚಾರದ ಬಗ್ಗೆ. ಹಾಗೂ ಎರಡನೇದು, 10 ವರ್ಷ ಕೇಂದ್ರದಲ್ಲಿ ಮೋದಿ ಸರ್ಕಾರ ಸಾಧಿಸಿದ್ದು ಶೂನ್ಯ. ಈಗ ಮೊದಲನೇ ವಿಚಾರದಲ್ಲಿ ನಾನು ಹೇಳ್ತೀನಿ, ಏನು ನಮ್ಮ ರಾಜ್ಯಕ್ಕೆ ಬರ ಇತ್ತು, ಈ ಬರ ಪರಿಹಾರವನ್ನು ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಮರೆತು ಬರ ಪರಿಹಾರವನ್ನು ಕೊಡಲು ನಿರಾಕರಿಸಿದಾಗ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರಿಗೆ ನ್ಯಾಯ ದೊರಕಿಸಲೇಬೇಕು, ಜನರಿಗೆ ಬರ ಪರಿಹಾರನ ಕೊಡಿಸಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಮೂಲಕ ನ್ಯಾಯ ನಮ್ಮ ರೈತರಿಗೆ ದೊರಕಿಸ್ಕೊಡ್ತೀನಿ ಅನ್ನುವಂತಹ ಒಂದು ಸಂಕಲ್ಪದಿಂದ ಮುಂದುವರೆದಾಗ ಸುಪ್ರೀಂ ಕೋರ್ಟ್ ಈಗ ಮೊನ್ನೆ ಕೇಂದ್ರಕ್ಕೆ ಸೂಚಿಸಿದೆ, ಏನು ರಾಜ್ಯ ಸರ್ಕಾರಗಳು ಬರ ಪರಿಹಾರ ರೈತರಿಗೆ ಬರ ಪರಿಹಾರ ಕೊಡುವ ಸಲುವಾಗಿ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ತನಕ ಬಂದು ಬರ ಪರಿಹಾರನ ಪಡೆದುಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನ ನೀವು ನಿರ್ಮಾಣ ಮಾಡಬಾರ್ದು ಎನ್ನುವಂತಹ ಖಡಕ್ ಸೂಚನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು ಕೇಂದ್ರ ಸರ್ಕಾರಕ್ಕೆ ಆಗಿರುವಂತಹ ಒಂದು ಮುಖಭಂಗ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ರೈತರ ಮೇಲೆ ಯಾವ ರೀತಿಯ ಒಂದು ವಿರೋಧಿ ಧೋರಣೆ ಇದೆ ಅವರ ಮನಸ್ಥಿತಿ ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ. ಇದು ಈಗಿನ ಘಟನೆ ಅಷ್ಟೇ ಅಲ್ಲ, ಈ ಹಿಂದಿನ ಏನು ನಮ್ಮ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ, ಆ ಸಂದರ್ಭದಲ್ಲಿ ಕೇಂದ್ರದಲ್ಲೂ ಬಿಜೆಪಿ ಇತ್ತು. ಡಬಲ್ ಎಂಜಿನ್ ಸರ್ಕಾರ ಆದರೆ ಅಭಿವೃದ್ಧಿ ಫಾಸ್ಟ್ ಆಗುತ್ತೆ ಅಂದಿದ್ರು. ಆದರೆ ಆ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಕೂಡ ನಮ್ಮ ಮೂಡಿಗೆರೆ ಭಾಗದಲ್ಲೂ ಏನು ನೆರೆ ಬಂದಿತ್ತು ಅವಾಗಲೂ ಕೂಡ ಯಾವುದೇ ರೀತಿಯಾದ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಲಿಲ್ಲ. ಆಗಿದ್ದಂತಹ ಸಂಸದರು ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿಯನ್ನು ತೋರಲಿಲ್ಲ. ಈಗ ಎರಡನೇ ವಿಚಾರ, ಏನು 10 ವರ್ಷದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಏನು ಸಾಧನೆ, ಮೋದಿಯವರ ಸರ್ಕಾರದ ಸಾಧನೆ ಶೂನ್ಯ ಅನ್ನೋದಿದೆಯೋ, ಇದನ್ನ ನಾನು ಇಲ್ಲಿ ಹೇಳೋದಕ್ಕಿಂತ ಬಿಜೆಪಿಯವರೇ ಅವರ ಪಕ್ಷದ ಈ ಚುನಾವಣಾ ಪ್ರಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಸರಿಯಾಗಿ ಗಮನಿಸಿದಾಗ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ಚುನಾವಣೆ ಏನಿದೆ ಆ ಚುನಾವಣೆಯ ಪ್ರಚಾರದಲ್ಲಿ ಯಾವತ್ತು ನಮ್ಮ ಹಿಂದಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನೇನನ್ನ ಹೇಳಿದ್ವು, ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ವು, ಅಂದರೆ ನಾವು ಹಿಂದಿನ ನಮ್ಮ ಅವಧಿಯಲ್ಲಿ ಎಷ್ಟು ಕೆಲಸ ಮಾಡಿದ್ವು, ಈಗಿನ ಚುನಾವಣೆಯಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಮುಂದಿನ ಕೆಲಸ ಏನೇನು ಮಾಡ್ತೀವಿ ಅನ್ನೋದನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗೋದು ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರ ಮಾಡುವಂತಹ ಒಂದು ರೀತಿ. ಆದರೆ ಬಿಜೆಪಿಯವರು ತಾವು ಏನು ಕೆಲಸ ಮಾಡಿದ್ವು ಅನ್ನೋದನ್ನ ಮುಂದಿಟ್ಕೊಂಡು ಮತ ಕೇಳಕ್ಕೆ ಅವರಿಂದ ಯಾವುದೇ ರೀತಿಯಾದ ಕೆಲಸಗಳು ಆಗಿಲ್ಲ. ಹಾಗಾಗಿ ಅವರು ಧರ್ಮನ ಮುಂದಿಟ್ಕೊಂಡು ಅಥವಾ ಜಾತಿನ ಮುಂದಿಟ್ಕೊಂಡು ಅವನು ಆ ಧರ್ಮದವನು ಈ ಧರ್ಮದವನು ಅನ್ನೋದನ್ನ ಒಡಕನ್ನ ತಂದು ಮತನ ಕ್ರೋಢೀಕರಣ ಮಾಡಿ ಗೆಲ್ಲುವಂತಹ ಒಂದು ತಂತ್ರಗಾರಿಕೆಯನ್ನ ಅವರು ಬಳಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಬಿಜೆಪಿಯವರು 10 ವರ್ಷ ಇಲ್ಲಿ ಸಂಸದರಾಗಿದ್ದಂತಹ ಶೋಭಾ ಕರಂದ್ಲಾಜೆಯವರ ಕಾರ್ಯವೈಖರಿ ಹೇಗಿತ್ತು ಅಂದರೆ, ಒಂದು ವೇಳೆ ಅವರೇನಾದರೂ ನಾವು ಏನೇನು ಕೆಲಸ ಮಾಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಏನಾದರೂ ಆ ಪಟ್ಟಿನ ಇಟ್ಕೊಂಡು ಮತದಾರರ ಬಳಿ ಮತ ಕೇಳಕ್ಕೆ ಹೋದರೆ ಖುದ್ದು ಬಿಜೆಪಿಗೆ ಮತ ಹಾಕಲ್ಲ. ಅದು ಈಗಾಗಲೇ ಬಿಜೆಪಿಯವರು ಗೋಬ್ಯಾಕ್ ಶೋಭಾ ಅನ್ನೋದ್ರ ಮೂಲಕ ಅದನ್ನು ಈಗಾಗಲೇ ಸಮಾಜಕ್ಕೆ ಮುಟ್ಟಿಸ್ಬಿಟ್ಟಿದ್ದಾರೆ, ನಮ್ಮಿಂದ ಏನೂ ಕೆಲಸ ಆಗಲಿಲ್ಲ 10 ವರ್ಷದಲ್ಲಿ ಅಂತ. ಹಾಗಾಗಿ ಮೋದಿ ಹೆಸರು ಹೇಳ್ಕೊಂಡು ವೋಟ್ ಕೇಳಿ ಗೆದ್ದು ಬಂದಂತಹ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರ ಬಿಟ್ಟು ಪಲಾಯನ ಮಾಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ. ಈಗ ಈ ಕ್ಷೇತ್ರಕ್ಕೆ ಒಂದು ಹೊಸ ಅಭ್ಯರ್ಥಿನ ಕರ್ಕೊಂಡ್ಬಂದಿದ್ದಾರೆ. ನಾವು ಸರಿಯಾಗಿ ಗಮನಿಸಬೇಕಾಗಿರೋದು ಏನು ಅಂದರೆ, ಹೊಸ ಅಭ್ಯರ್ಥಿ ಏನಿದ್ದಾರೆ ಅವರು ಹೆಸರು ಕೋಟಾ ಶ್ರೀನಿವಾಸ್ ಪೂಜಾರಿ, ಹಿಂದೆ ಇದ್ದಂಥವರು ಶೋಭಾ ಕರಂದ್ಲಾಜೆ. ಇದು ವ್ಯಕ್ತಿ, ಇಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ, ಇಲ್ಲಿ ಏನು ಮುಖ್ಯ ಆ ಹುದ್ದೆ. ಹಿಂದಿದ್ದಂತಹ ಸಂಸದರು ಬಿಜೆಪಿಯವರೇ, ಈಗ ಇವರು ಆಯ್ಕೆಯಾದರೂ ಬಿಜೆಪಿಯವರೇ. ಹಾಗಾಗಿ ಇಲ್ಲಿ ನಾವು ವ್ಯಕ್ತಿಯನ್ನು ನೋಡ್ಲಿಕ್ಕೆ ಬರಲ್ಲ. ಬಿಜೆಪಿ ಸಂಸದರಿಂದ ಕೆಲಸ ಆಗಿಲ್ಲ,
ಈಗ ಈಗ ಏನು ಸಂಸದರ ಇದಕ್ಕೆ ಆಕಾಂಕ್ಷಿ ಏನಾಗಿದ್ದಾರೆ, ಏನು ಅಭ್ಯರ್ಥಿ ಆಗಿದ್ದಾರೆ, ಅವರು ಕೂಡ ಮುಂದಿನ ದಿನಗಳಲ್ಲಿ ಕೆಲಸನ ಮಾಡೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ, ನಾವು ಧರ್ಮದ ರಾಜಕಾರಣ ಮಾಡ್ತಾ ಇಲ್ಲ, ನಾವು ಇವತ್ತು ಮಾಡ್ತಾ ಇರುವಂಥದ್ದು ಅಭಿವೃದ್ಧಿಯ ರಾಜಕಾರಣ. ಯಾಕಂತ ಹೇಳಿದರೆ, ನಾವು ಏನು 5 ಗ್ಯಾರಂಟಿಗಳನ್ನ ನಮ್ಮ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವು, ನಾವು ಏನು ಭರವಸೆಯನ್ನು ಕೊಟ್ಟಿದ್ವೋ ಕೇವಲ 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನು ನಾವು ಈಡೇರಿಸಿದ್ದೀವಿ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ನಮ್ಮ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಹಾಗೆ ಈಗ ಮತ್ತೆ 5 ಗ್ಯಾರಂಟಿಗಳನ್ನ ನಾವು ಕೊಡೋದಾಗಿ, ಕೇಂದ್ರದಲ್ಲಿ ನಾವು ಆಡಳಿತಕ್ಕೆ ಬಂದಾಗ ಮತ್ತೆ 5 ಗ್ಯಾರಂಟಿಗಳನ್ನ ಕೊಡೋದಾಗಿ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಆ 5 ಗ್ಯಾರಂಟಿಗಳನ್ನು ನಾವು ಈಡೇರಿಸ್ತೀವಿ. ಹಾಗಾಗಿ ಜನರು ಕೂಡ ನಮ್ಮ ಪರವಾಗಿದ್ದಾರೆ ಅನ್ನುವ ಸಂಪೂರ್ಣ ನಂಬಿಕೆ ಇದೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಕೇವಲ 2 ವರ್ಷ ಸಂಸದರಾಗಿದ್ದ ಅವಧಿಯಲ್ಲಿ ಅವರು ಹಲವು ಕೆಲಸಗಳನ್ನ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಮಾಡಿದ್ದಾರೆ. ನಾವಿವತ್ತು ಮತ ಕೇಳಕ್ಕೆ ಹೋಗ್ತಾ ಇರೋದು ಜಯಪ್ರಕಾಶ್ ಹೆಗಡೆ ಅವರು ಏನು ಕೆಲಸ ಮಾಡಿದ್ರು ಅನ್ನೋದನ್ನ ಮುಂದಿಟ್ಕೊಂಡು. ನಾನು ಈ ಪಾಯಿಂಟ್ ನಿಮ್ಗೆ ಹೇಳಿದೆ, ಯಾವತ್ತು ಮತ ಕೇಳುವಾಗ ನಾವು ಹಿಂದೆ ಏನು ಮಾಡಿದ್ದೀವಿ, ಎಷ್ಟು ಕೆಲಸ ಮಾಡಿದ್ದೀವಿ, ಮುಂದೆ ನಮ್ಗೆ ಅವಕಾಶ ಕೊಡಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದನ್ನ ಕೇಳಬೇಕು. ಅದನ್ನೇ ನಮ್ಮ ಪಕ್ಷ ಈಗ ಮಾಡ್ತಾ ಇದೆ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಕೇವಲ 2 ವರ್ಷ ಅವ್ರಿಗೆ ಸಿಕ್ಕಿದ್ರು ಕೂಡ 2 ವರ್ಷದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ರು, ಇನ್ನು 5 ವರ್ಷ ನಮಗೆ ಈ ಅವಧಿಯಲ್ಲಿ ನಾವು ಇನ್ನೂ ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ನಾನು ಹೇಳ್ತೇನೆ. ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ. ಈಗಾಗಲೇ ನಮ್ಮ ಮಾಧ್ಯಮ ವಕ್ತಾರರಾದಂತಹ ಶಿವಸಾಗರ ತೇಜಸ್ವಿ ಅವರು ಈ ಬಿಜೆಪಿಯ ಒಂದು ದುರಾಡಳಿತದ ಬಗ್ಗೆ ಅವರು ಈಗ ಮಾತಾಡಿದ್ದಾರೆ. ತಾವು ಕೂಡ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸಾಕಷ್ಟು ವ್ಯಾಪಕವಾದ ಪ್ರಚಾರವನ್ನು ಸಹ ಮಾಡಿಕೊಂಡು ಬಂದಿದ್ದೀರಿ. ಕೋಮುವಾದದ ಮುಖಾಂತರ ಇಡೀ ವ್ಯವಸ್ಥೆಯನ್ನು ಹದಗೆಡಿಸಿ ಯಾವ ಮಟ್ಟಕ್ಕೆ ನಮ್ಮ ದೇಶದ ಪರಿಸ್ಥಿತಿಯನ್ನು ಕೊಂಡೊಯ್ದಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ. ಏನು ಬದುಕಿಗೋಸ್ಕರ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಜನರ ಬದುಕಿಗೋಸ್ಕರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನೀಡಿ ತನ್ಮೂಲಕವಾಗಿ ಜನರನ್ನ ವಿಶ್ವಾಸ ಗಳಿಸುವಲ್ಲಿ ಸಫಲತೆಯನ್ನು ಹೊಂದಿ ನಾವು ಅದನ್ನ ಸಾಬೀತು ಮಾಡಿದ್ದೇವೆ, ಕೊಟ್ಟಿದ್ದೇವೆ. ಯಾಕಂದ್ರೆ ನಾವೇನು ವಾಗ್ದಾನ ನೀಡಿದ್ವಿ ಜನರಿಗೆ, ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಿ ಅದನ್ನ ಜನರಿಗೆ ಕೊಟ್ಟಿದ್ದೇವೆ. ಆದರೆ ಈಗ ಅವರು ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿ ಈಗ ಒಂದು ಪರ್ಯಾಯ ಒಂದು ಪದವನ್ನ ಅವರು ಶುರು ಮಾಡಿಕೊಂಡಿದ್ದಾರೆ. ಆದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು, ಕಳೆದ 10 ವರ್ಷಗಳಲ್ಲಿ ನೀವು ವಾಗ್ದಾನ ಮಾಡಿದ ರೀತಿ, ಜನರನ್ನ ವಂಚಿಸಿದ ರೀತಿಯನ್ನ ನಾವು ಪ್ರಶ್ನಿಸಬೇಕಾಗ್ತದೆ. ನೀವು ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಿ ಏನು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹೇಳ್ಕೊಂಡು ಬಂದಿದ್ದಾರೆ, ಅವರಿಗೆ ಪತ್ರಕರ್ತರ ಮುಂದೆ ಬಂದು ಕುತ್ಕೊಂಡು ಅವರಿಗೆ ಆನ್ಸರ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗಿರೋದು ಅದನ್ನ ಅವರು ಹೇಳ್ಬೇಕಲ್ಲ. ಅಟ್ಲೀಸ್ಟ್ ಪತ್ರಕರ್ತರ ಮುಂದೆ ಆಗಿಲ್ಲ ಅಂದ್ರೆ ಅವರು ಏನು ಮನ್ ಕಿ ಬಾತ್ ಅದ್ರ ಮುಖಾಂತರ ನನಗೆ ಪತ್ರಕರ್ತರನ್ನ ನನಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನನಗೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಕ್ ಆಗ್ತಿಲ್ಲ ಅಂತ ಅವರು ಹೇಳ್ಬೋದಿತ್ತಲ್ಲ. ಕಳೆದ 10 ವರ್ಷದಿಂದ ಅವ್ರು ಯಾಕೆ ಅದನ್ನು ಮಾಡಲಿಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಅದು ನಿಮಗೂ ಕೂಡ ಅದು ಅನಿಸಿರ್ಬೋದು. ಹಾಗಾಗಿ ನಾವು ಈಗ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಜನರಿಗೆ ಅನುಕೂಲ ಎಲ್ಲ ಶೂನ್ಯ ಸಾಧನೆ ಅಂತ ನಾವು ಹೇಳಿದ್ರು, ನಾವು ನಮ್ಮ ಜನರ ಬದುಕನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಏನು ಪೂರಕವಾಗಿ ಬೇಕು ಅನ್ನೋದನ್ನ ನಾವು ಅದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಚುನಾವಣಾ ಪ್ರಚಾರದಲ್ಲೂ ಕೂಡ ನಾವು ಅದನ್ನೇ ತೊಡಗಿಸ್ಕೊಂಡಿದ್ದೀವಿ. ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಕ್ತಿಗತವಾಗಿ ಅವರು ಒಳ್ಳೆ ಮನುಷ್ಯ, ಜಯಪ್ರಕಾಶ್ ಹೆಗಡೆ ಥರನೇ ಅವರು ಕೂಡ ಒಬ್ಬ ಸಭ್ಯ ರಾಜಕಾರಣಿ, ಯೋಗ್ಯ ವ್ಯಕ್ತಿ ಅನ್ನೋದು ಎಲ್ಲ ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಆದರೆ ಅಂಥ ಒಬ್ಬ ವ್ಯಕ್ತಿಗೆ ಏನು ವಿರೋಧ ಪಕ್ಷದ ಸ್ಥಾನಮಾನವನ್ನು ಕೊಟ್ಟಿದ್ರು, ಅದರಿಂದ ಅವ್ರನ್ನ ಬದಲಾವಣೆ ಮಾಡಿ ಈ ಚುನಾವಣೆಯಲ್ಲಿ ಇದನ್ನ ಏನು ಟಿಕೆಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಈ ಕಣಕ್ಕಿಳಿಸಿರೋದು, ಇದರ ಮೂಲ ಉದ್ದೇಶ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರನ್ನ
ಒಂದು ಈ ಥರ ಚುನಾವಣಾ ಅಖಾಡಕ್ಕಿಳಿಸಿ ಅವ್ರನ್ನ ಬಲಿಪಶು ಮಾಡುವಂಥ ಒಂದು ಕುತಂತ್ರವನ್ನು ಆ ಪಕ್ಷದ ಮುಖಂಡರುಗಳು ಮಾಡಿದ್ದಾರೆ ಅನ್ನೋದು ನಮಗೆ ಒಂದು ರೀತಿ ಸಂಶಯ ಮೂಡ್ತಾ ಇದೆ. ಹಾಗಾಗಿ ನಮ್ಮ ಅಭ್ಯರ್ಥಿ ನಮ್ಮ ಶಿವಸಾಗರ್ ತೇಜಸ್ವಿ ಅವರು ಹೇಳಿದಾಗೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮಾಡಿರುವ ಏನು 17 ತಿಂಗಳುಗಳ ಕಾಲ ಅವರು ಇಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ ನಮ್ಮ ಮಲೆನಾಡಿನ ಜ್ವಲಂತ ಸಮಸ್ಯೆಗಳು, ಕರಾವಳಿಯ ಜ್ವಲಂತ ಸಮಸ್ಯೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಅವರು ಕಾಫಿ ಬೆಳೆಗಾರರು ಇರ್ಬೋದು, ಅಡಿಕೆ ಬೆಳೆಗಾರರು ಇರ್ಬೋದು, ಕರಾವಳಿಯ ಮೀನುಗಾರರು ಇರ್ಬೋದು, ಪ್ರತಿಯೊಂದು ವರ್ಗವನ್ನ ಅವರ ಸಮಸ್ಯೆಗಳನ್ನ ಹೊರತು ಅವರು ಕೆಲಸವನ್ನು ಮಾಡಿದ್ದಾರೆ. ಅದನ್ನ ನೀವು ಈ ನಮ್ಮ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಏನು KM ರಸ್ತೆ NH 173 ಏನಿದೆ ಅದು ನೋಡಿ ಅವ್ರ ಕಾಲದಲ್ಲಿ ಮಂಜೂರಾಗಿತ್ತು. ಇದುವರೆಗೂ ಅದನ್ನ ಈ ಬಂದಂತ ಶೋಭಾ ಕರಂದ್ಲಾಜೆ ಅವರು ಅದನ್ನ ಅಟ್ಲೀಸ್ಟ್ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಮಂತ್ರಿ ಆಗಿದ್ದಂಥವ್ರು ಅದನ್ನ ಅವರು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಆದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ನನಗೆ ಮತ್ತೆ ಟಿಕೆಟ್ ಬೇಕು ಅಂದ್ರು. ಆಗ ಅವರೇ ಸ್ವಪಕ್ಷೀಯರೇ ಅವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ದಾರೆ. ಇದಕ್ಕಿಂತ ದುಸ್ಥಿತಿ ಬಿಜೆಪಿಗೆ ಈ ದುಸ್ಥಿತಿ ಬಂದಿದೆಯಲ್ಲ, ಇದಿಷ್ಟೇ ಅವರ ಒಂದು ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಮೇಲೆ ನಂಬಿಕೆ ಇಡಿ. ನಾವು ಸಿದ್ದರಾಮಯ್ಯರು ಅಧಿಕಾರದಲ್ಲಿದ್ದಾಗ ಅವರು ಏನು 167 ಭರವಸೆಗಳನ್ನ ಕೊಟ್ಟಿದ್ರು, ಅದನ್ನ ಈಡೇರಿಸಿದ್ರು. ತದನಂತರದಲ್ಲಿ ಈ 5 ಗ್ಯಾರಂಟಿಗಳಿಗೆ ತಮ್ಮ ಪ್ರಥಮ ಏನು ಅವರು ಅಧಿಕಾರ ತಗೊಂಡು ಸ್ವಲ್ಪ ದಿನದಲ್ಲೇ ಇದನ್ನ ಜಾರಿಗೊಳಿಸಲಿಕ್ಕೆ ಅವರು ಕಂಕಣಬದ್ಧರಾಗಿದ್ರು. ಅದನ್ನ ಬಹಳ ಪ್ರಾಮಾಣಿಕವಾಗಿ ನಾವು ಅದನ್ನು ಜಾರಿಗೊಳಿಸಿದ್ವಿ. ಹಾಗಾಗಿ ಮತದಾರರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ಪಕ್ಷ ಬೇರೆ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ 2,000 ರೂಪಾಯಿ ಹಣ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಪ್ರತಿಯೊಂದು ಆಯಾ ಇದಕ್ಕೆ ಮುಟ್ತಾ ಇದೆ. ಆ ಒಂದು ಆಧಾರದ ಮೇಲೆ ನೀವು ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯನ್ನ ಚುನಾಯಿತರನ್ನಾಗಿ ಮಾಡಿ ತನ್ಮೂಲಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಸಮಗ್ರವಾದ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳಿ ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ, 2024ರ ಲೋಕಸಭಾ ಚುನಾವಣೆ ಏನಿದೆ, ಈ ಚುನಾವಣೆ ಕೇವಲ ಕಾಂಗ್ರೆಸ್ ಪಕ್ಷದ ಏನು ಮೈತ್ರಿಕೂಟ ಇದೆ INDA ಹಾಗೂ ಬಿಜೆಪಿ ಪಕ್ಷದ ಮೈತ್ರಿಕೂಟ NDA ಏನಿದೆ, ಕೇವಲ ಇದೆರಡರ ಮಧ್ಯೆ ನಡೀತಾ ಇರುವಂತಹ ಚುನಾವಣೆ ಅಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ, ಈ ಚುನಾವಣೆ ನಡೀತಾ ಇರುವಂಥದ್ದು ಸಂವಿಧಾನ ಹಾಗೂ ಸಂವಿಧಾನನ ವಿರೋಧಿಸ್ತಿರುವ ಈ ಬಾರಿಯ ಚುನಾವಣೆ ನಡೀತಾ ಇರೋದು ಧರ್ಮ ಅಂದ್ರೆ ಏನು, ನ್ಯಾಯ ನೀತಿ ಸಮಾನತೆ ಏನಿದೆ ಅದು, ಹಾಗೂ ಅಧರ್ಮ ಅಂದ್ರೆ ಏನು, ಅನ್ಯಾಯ ಶೋಷಣೆ ಅಸಮಾನತೆ ಇದೆ, ಇದೆರಡರ ಮಧ್ಯೆ ನಡೀತಾ ಇರುವಂತಹ ಚುನಾವಣೆ. ಈ ಬಾರಿಯ ಚುನಾವಣೆ ಏನಿದೆ ಇದು ಜನಸಾಮಾನ್ಯರ ಬದುಕು ಹಾಗೂ ಹಣವಂತರ ದಬ್ಬಾಳಿಕೆ ಮಧ್ಯ ನಡೀತಾ ಇರುವಂತಹ ಚುನಾವಣೆ. ಈ ಬಾರಿಯ ಚುನಾವಣೆ ಏನಿದೆ ಇದು ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹಾಗೂ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಭವಿಷ್ಯನ ಅಧೋಗತಿ ಮಾಡಕ್ಕೆ ಕಾಯ್ಕೊಂಡು ಕೂತಿರುವಂತಹ ಮಧ್ಯೆ ನಡೀತಿರುವಂತಹ ಚುನಾವಣೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತು ಅಂದ್ರೆ ಅದರ ಅರ್ಥ ನೀವು ಸೋತ್ರಿ ಅಂತ. ಅದನ್ನ ನೆನ್ಪಿಟ್ಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಧಿಕಾರ ಬಂತು ಅಂದ್ರೆ ಇದು ಪ್ರಜಾಪ್ರಭುತ್ವದ ಒಂದು ಕೊನೆಯ ಚುನಾವಣೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ. ಇದು ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಈಗ ಅವರು ಬಿಜೆಪಿಯವರು ಈ ಹತ್ತಿರದಲ್ಲಿ ಆ ನೇಹ ಕೊಲೆ ಪ್ರಕರಣವನ್ನ ಅದನ್ನು ಕಾಂಗ್ರೆಸ್ ಮೇಲೆ ಹಾಕುವಂತ ಒಂದು ತಳುಕನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದೇಶದಲ್ಲಿ ಎಷ್ಟು ಅತ್ಯಾಚಾರಗಳಾದವು, ಹತ್ರಾಸ್ನಂತ ಪ್ರದೇಶದಲ್ಲಿ ಅತ್ಯಾಚಾರ ಆದಾಗ ಇವರು ಕಡುಬು ಕಚ್ಕೊಂಡಿದ್ರ ಬಾಯಿಗೆ, ಯಾರೊಬ್ರು ಮಾತಾಡಲಿಲ್ಲ. ಯಾರ ಪ್ರಾಣ ಆದ್ರೂ ಪ್ರಾಣನೇ ತಾನೆ. ನೇಹ ಬಗ್ಗೆ ಮಾತ್ರ ಅವರು ಕಾಳಜಿ ವಹಿಸೋದು, ಬೇರೆ ಬಗ್ಗೆ ಅಂತ ಅಲ್ಲ, ಎಲ್ಲರ ಬಗ್ಗೆನೂ ಕಾಳಜಿ ಇರಬೇಕು. ಆ ಥರದ್ದು ಘಟನೆಗಳು ನಡೆದಾಗ ನಾವು ಅಂತ ಘಟನೆಗಳನ್ನ ನಮ್ಮ ಪಕ್ಷ ಕೂಡ ಖಂಡಿಸ್ತದೆ. ಆದರೆ ಇವರಿಗೆ ಈ ರೀತಿ ಒಂದು
ದ್ವಿಮುಖ ನೀತಿ ದ್ವಿಮುಖ ಒಂದು ಮನಸ್ಸು ಏನಕ್ಕೆ ಅನ್ನೋದನ್ನ ನಾವು ಬಿಜೆಪಿಯವ್ರನ್ನ ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ನಮ್ಮ ಪ್ರಣಾಳಿಕೆಯಲ್ಲೂ ನಾವು ಹೇಳಿದ್ದೇವೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ 50% ಮೀಸಲಾತಿಯನ್ನು ಎಲ್ಲ ಇದರಲ್ಲೂ ಉದ್ಯೋಗದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜಕೀಯ ಸ್ಥಾನಮಾನ ಇರ್ಬೋದು, ಪ್ರತಿಯೊಂದೂ ಅವ್ರಿಗೆ 50% ಮೀಸಲಾತಿಯನ್ನು ಕೊಡಲಿಕ್ಕೆ ನಮ್ಮ ಮೊದಲೇ ಆದ್ಯತೆ ಅನ್ನೋದನ್ನು ಕೂಡ ನಾವು ಹೇಳಿದ್ದೇವೆ. ಅದನ್ನು ಮಹಿಳೆಯರು ಕೂಡ ಈಗ ಅವರಿಗೆ ಪ್ರತಿ ತಿಂಗಳಿಗೆ 2,000 ಬರೋದ್ರಿಂದ ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ಅದರಲ್ಲಿ ಬದಲಾವಣೆಯನ್ನು ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಯನ್ನು ಕೂಡ ಅವರು ಕಂಡುಕೊಂಡಿದ್ದಾರೆ. ಹಾಗಾಗಿ ಮತ್ತು ಮೋದಿಯವರು ರೈತರ ಸಾಲ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ರೈತರು ಬರೀ ಚಾತಕ ಪಕ್ಷಿಯಲ್ಲಿ ಕಾಯ್ತಿರೋದು ಬಿಟ್ಟರೆ ಅವರು ಅದು ಮಾಡಲೇ ಇಲ್ಲ. ಹಾಗಾಗಿ ಈ ಬಾರಿ ಬಿಜೆಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇದು ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ತೀರಾ ಡಲ್ ಥರ ಕಾಣ್ತದಲ್ಲ, ಯಾಕೆ? ಕಾಂಗ್ರೆಸ್ಸು ನಿಮ್ಮ ಎಲ್ಲೂ ಒಂದು ಸಭೆ ಸಮಾರಂಭಗಳು ನಡೆದಿಲ್ಲ. ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಬೇರೆ ಮಂತ್ರಿಗಳಾಗಲಿ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಯಾರೂ ಬಂದಿಲ್ಲ ಇಲ್ಲಿಗೆ. ಯಾಕೆ ಈ ರೀತಿ ಡಲ್ ಓಡಿಸೋದಕ್ಕೆ ಕಾರಣ ಏನು? ನಮ್ಮದು ಚುನಾವಣಾ ಪ್ರಚಾರದ ತಂತ್ರಗಾರಿಕೆ ಏನಿದೆ ಅದನ್ನು ನಾವು ಮಾಧ್ಯಮದ ಮುಖಾಂತರ ಆಗಲಿ ಓಪನ್ ಆಗಿ ನಾವು ಓಪನ್ ಫಾರಮ್ ಅಲ್ಲಿ ಅದನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ.